ಮಂಜುನಾಥ್ ಅವರು ಆಫೀಸಿಗೆ ಬಂದಿದ್ದರು. ಇಂಥದ್ದೊಂದು ಆ್ಯಪ್ ಮಾಡಿದ್ದೀವಿ ಅಂತ ಹೇಳಿದಾಗ ಅದರ ಹಿಂದಿನ ದಿವಸನೇ ನಾನು ಕೇಬಲ್ ಆಪ್ರೇಟರ್ಗಳ ಜೊತೆಗೆ ಒಂದು ಡಿನ್ನರ್ ಹೋಸ್ಟ್ ಮಾಡಿ ಮಾತಾಡ್ತಾ ಇದ್ದೆ. ವಾಟ್ ಈಸ್ ದ ಫ್ಯೂಚರ್ ಆಫ್ ಕೇಬಲ್ ಟಿ ವಿ ಅಂತ. ಅದಕ್ಕಾಗಿ ಅನೇಕರನ್ನು ಭೇಟಿಯಾದಾಗ ನಾ ಹೇಳಿದೆ, ಅಲ್ರಿ ನನ್ನ ಮನೆಯಲ್ಲೇ ಕೇಬಲ್ ಕನೆಕ್ಷನ್ ಇಲ್ಲ, ನಾನೇ ಬ್ರಾಡ್ಬ್ಯಾಂಡಲ್ಲಿ ಒಂದು ಚಾನಲ್ನ ಎಡಿಟರ್ ಆಗಿ ನಾನೇ ಬ್ರಾಡ್ಬ್ಯಾಂಡಲ್ಲಿ ನನ್ನ ಚಾನಲನ್ನು ನಾನೇ ನೋಡ್ತೀನಿ. ಹೀಗಿರುವಾಗ ಕೇಬಲ್ ಉದ್ಯಮದ ಭವಿಷ್ಯ ಏನು ಅಂದಾಗ ಈ ಕೇಬಲ್ ಆಪ್ರೇಟರ್ಗಳ ಸಂಘದ ಅಧ್ಯಕ್ಷರು ಹೇಳಿದ್ರು, ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್, ನಮ್ಮ ಮನೇಲೂ ಕೇಬಲ್ ಇಲ್ಲ ಅಂದರು ಅವರು. ಅವತ್ತು ಭಾಳ ಚರ್ಚೆ ಮಾಡಿದ್ವಿ ನಾವು, ಮುಂದೆ ಏನಿದ್ರದ್ದು ಫ್ಯೂಚರು ಅಂತ. ಆ ಚರ್ಚೆ ಮಾಡಿದ ಮಾರನೇ ದಿವಸನೇ ಮಂಜುನಾಥ್ ಅವ್ರು ಬಂದು ಇಂಥದ್ದೊಂದು ಆ್ಯಪ್ ಮಾಡಿದ್ದೀನಿ ನೋಡಿ ಅಂದಾಗ ಗೊತ್ತಾಯಿತು, ಏನೋ ಒಂದು ಮಾರ್ಗ ಇದೆ ಮುಂದೆ ಅಂತ. ಕಾರ್ಯಕ್ರಮದ ಆರಂಭದಿಂದಲೂ ಇದನ್ನು ಪ್ರಾಡಕ್ಟ್ ಅಂತ ಕರೀತಾ ಇದ್ದೀರಿ. ಡೋಂಟ್ ಕಾಲ್ ಇಟ್ ಅ ಪ್ರಾಡಕ್ಟ್, ಇಟ್ ಈಸ್ ಅ ಸೊಲ್ಯೂಷನ್. ಪ್ರಾಡಕ್ಟ್ಗಳು ತುಂಬ ಇದ್ದಾವೆ, ಇವರು ತಂದಿರುವಂಥದ್ದು ಸೊಲ್ಯೂಷನ್. ಇನ್ಯಾವ ಪ್ರಾಡಕ್ಟಿನ ಅವಶ್ಯಕತೆಯೂ ಇಲ್ಲ ಜನರಿಗೆ. ಇದೊಂದು ಕಾರ್ಯಕ್ರಮ ಬರುತ್ತೆ, ಶಾರ್ಕ್ ಟ್ಯಾಂಕ್ ಇಂಡಿಯಾ ಅಂತ. ಅದನ್ನು ನಾನು ಭಾಳ ಗಂಭೀರವಾಗಿ ನೋಡ್ತೀನಿ ನಾನು. ಅದರಲ್ಲಿ ಆ ಇನ್ವೆಸ್ಟರ್ಗಳು ಹೇಳಿದ ಒಂದು ಮಾತು ತಲೆಯಲ್ಲಿ ಕೂತ್ಕೊಂತು, ಮುಂದಿನ ದಿನಗಳಲ್ಲಿ ಭವಿಷ್ಯ ಯಾರಿಗಿದೆ ಅಂದರೆ, ಯಾರು ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಾರೋ ಅವರದ್ದು ಮಾತ್ರ ಉದ್ಯಮಕ್ಕೆ ಭವಿಷ್ಯ ಇರೋದು ಅಂತ. ಸಮಸ್ಯೆಗಳನ್ನು ಬಗೆಹರಿಸ್ಬೇಕು, ಹೊಸದೇನೂ ಬೇಕಾಗಿಲ್ಲ ಜನರಿಗೆ. ಅಂಥ ಸಮಸ್ಯೆನ ಇವರು ಬಗೆಹರಿಸ್ತಾ ಇದ್ದಾರೆ. ಒಂದು ಕೇಬಲ್ ಕನೆಕ್ಷನ್ ಅಂತೆ. MP ಅವರು ಹೇಳಿದ್ರಲ್ಲ, ಲಾರಿ ಹೋಗ್ಬಿಟ್ರೆ ಕೇಬಲ್ ಕಟ್ಟಾಗ್ಬಿಡ್ತಿತ್ತು, ಮತ್ತೆ ಫೋನ್ ಮಾಡು. ನಾನು ನಮ್ಮೂರಿಗೆ ಮಕ್ಕಳು ಕರ್ಕೊಂಡು ಹೋದರೆ ಮಕ್ಕಳು ಕಾರ್ಟೂನ್ ನೆಟ್ವರ್ಕ್ ನೋಡ್ತಾರೆ. ನಮ್ಮಮ್ಮ ಕೇಬಲ್ ಆಪ್ರೇಟ್ರಿಗೆ ಫೋನ್ ಮಾಡೋದು, ಪೋಗೋ ಚಾನಲ್ ಎಷ್ಟು ನಂಬರಿಗೆ ಬರುತ್ತೆ, ಕಾರ್ಟೂನ್ ನೆಟ್ವರ್ಕ್ ಎಷ್ಟು ನಂಬರಿಗೆ ಬರುತ್ತೆ. ದೀಸ್ ಆರ್ ಆಲ್ ಪ್ರಾಬ್ಲಮ್ಸ್. ಒಂದು ಕಡೆ ಇಂಟರ್ನೆಟ್ಟಿಗೆ ಒಂದು ಕನೆಕ್ಷನ್ ತಗೋ, ಕೇಬಲಿಗೆ ಇನ್ನೊಂದು ಕನೆಕ್ಷನ್ ತಗೋ, OTTನ ಡೌನ್ಲೋಡ್ ಮಾಡ್ಕೊಂಡು ನೆಟ್ಫ್ಲಿಕ್ಸಿಗೆ ಒಂದು ಸಬ್ಸ್ಕ್ರಿಪ್ಷನ್ ಕಟ್ಟು, ಅಮೆಝಾನ್ ಪ್ರೈಮ್ಗೆ ಒಂದು ಸಬ್ಸ್ಕ್ರಿಪ್ಷನ್ ಕಟ್ಟು. ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಇವರು ತಂದಿದ್ದಾರೆ. ಇದು ಫ್ಯೂಚರ್ ಮಾಡೆಲ್ ಅಂತ ಅನ್ಸುತ್ತೆ ನನಗೆ. ಇದಕ್ಕೆ ಉತ್ತಮವಾದ ಭವಿಷ್ಯ ಇದೆ ಅಂತ ಇವತ್ತು ನಾನು ಬಹಳ ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಉತ್ತಮವಾದ ಭವಿಷ್ಯ ಇದೆ, ಲಾಂಗ್ ವೇ ಟು ಗೋ. ಒಂದೊಂದು ಸಲ ಅನಿಸುತ್ತೆ, ನಾವು 15 ವರ್ಷ 20 ವರ್ಷದ ಹಿಂದಿನ ಜೀವನಕ್ಕೂ ಈಗಿನ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ಜನರ ಹತ್ರ ದುಡ್ಡು ಜಾಸ್ತಿ ಆಡ್ತಿದೆ ಕೈಯಲ್ಲಿ. ದೇ ಆರ್ ಲುಕಿಂಗ್ ಫಾರ್ ಎಕ್ಸ್ಪೀರಿಯನ್ಸಸ್ ಅಷ್ಟೇ. ಯಾರು ಒಳ್ಳೆಯ ಅನುಭವವನ್ನು ಕೊಡ್ತಾರೋ ಜನ ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಇವತ್ತು ನಾವು ಏನಾದರೂ ವಸ್ತುವನ್ನು ಖರೀದಿ ಮಾಡಬೇಕು ಅಂತ ನಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿ ಸರ್ಚ್ ಮಾಡಿ ಆ ವಸ್ತುಗಳದೊಂದು ಲಿಸ್ಟ್ ಬಂದರೆ ಪಕ್ಕದಲ್ಲಿ ಒಂದು ಸಾರ್ಟ್ ಅಂತ ಒಂದು ಬಟನ್ ಇರುತ್ತೆ. ಸಾರ್ಟ್ಗೆ ಹೋಗಿ ಪ್ರೈಸ್ ಹೈ ಟು ಲೋ ಹಾಕ್ಕೊಂಡ್ಬಿಡ್ತೀವಿ ನಾವು. ಹೈ ಪ್ರೈಸ್ ಇದ್ದರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಂತ. ಉತ್ತಮ ಅನುಭವಕ್ಕಾಗಿ ಅಡಿಷ್ನಲ್ ಖರ್ಚು ಮಾಡೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಆ ಅನುಭವವನ್ನು ಕೊಡುವ ಇನೋವೇಷನ್ನಿನ ಅವಶ್ಯಕತೆ ಇದೆ. ಆ ಇನೋವೇಷನ್ ಡಿಜಿಟಲ್ನಿಂದ ಶುರುವಾಗಿದ್ದು ಮತ್ತು ಮೈಸೂರಿನಂಥ ಊರಿನಿಂದ ಶುರುವಾಗಿದ್ದು ಭಾಳ ಸಂತೋಷ ಕೊಡೋದು. ಮೈಸೂರಿನಂಥ ಊರಿನಲ್ಲಿ ಅಂಥದ್ದೊಂದು ಇನೋವೇಷನ್ ಶುರುವಾಗಿದೆ. ನನಗೆ ಹಿಂದೆ ಅವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣದಲ್ಲಿ ಹೇಳಿದ ಒಂದು ಮಾತು ಎಲ್ಲರೂ ನೆನಪಿಟ್ಕೊಳ್ಬೇಕಾದಂಥ ಮಾತು. ಅವರಿನ್ನೂ ಪ್ರಚಾರಕರಾಗಿ ಓಡಾಡ್ತಾ ಇದ್ದಾಗ ಒಂದು ರೈಲ್ವೆ ಸ್ಟೇಷನ್ನಿಂದ ಊರಿಗೆ ಹೋಗ್ತಿದ್ರು. ಅವರು ಬೇರೆ ಬೇರೆ ಊರುಗಳಿಗೆ ಹೋಗ್ತಾಯಿದ್ರು. ಆ ರೈಲ್ವೆ ಸ್ಟೇಷನ್ನಲ್ಲಿ ಒಂದು 10-15 ಹುಡುಗರು ಶೂ ಪಾಲಿಷ್ ಮಾಡ್ತಾ ಕೂತ್ಕೊಂಡಿರ್ತಿದ್ರಂತೆ. ಇವರು ನಿರ್ದಿಷ್ಟವಾಗಿ ಒಬ್ಬ ಹುಡುಗನ ಮಾತ್ರ ಹುಡುಕ್ತಾ ಇದ್ರು. ಶೂ ಅಷ್ಟು ಕೊಳೆ ಆಗಿಲ್ಲ ಅಂದರೂ ಒಂದು ಸಲ ಹೋಗಿ ಅವನ ಹತ್ರ ಪಾಲಿಷ್ ಮಾಡಿಸ್ತಾ ಇದ್ರು. ಯಾಕೆ ಅಂತ ರೀಸನ್ ಹೇಳಿದ್ರು ಅವರು. ಉಳಿದವರೆಲ್ಲ ಶೂ ಕಳೆದಿಟ್ಟ ತಕ್ಷಣ ತಗೊಂಡು ಪಾಲಿಷ್ ಮಾಡಿ ವಾಪಸ್ ಕೊಟ್ಟು ದುಡ್ಡು ಇಸ್ಕೊಂಡು ಮುಗೀತು ಅನ್ನೋರು. ಈ ಹುಡುಗ ಮಾತ್ರ ಬೆಳಗ್ಗೆ ರೈಲ್ವೆ ಸ್ಟೇಷನ್ಗೆ ಬರೋದಕ್ಕಿಂತ ಮುಂಚೆ ಒಂದು ಅಂಗಡಿಗೆ ಹೋಗಿ ಒಂದು ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ತಗೋತಿದ್ನಂತೆ. ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಇಟ್ಕೊಂಡಿರ್ತಿದ್ನಂತೆ. ಒಂದು ಶೂ ಪಾಲಿಷ್ ಮಾಡೋಕ್ಕೆ ಯಾರೇ ಬಂದರೂ ನಾನು ಪಾಲಿಷ್ ಮಾಡೋ ತನಕ ಪೇಪರ್ ಓದ್ತಾ ಇರಿ ಅಂತ ಪೇಪರ್ ಕೊಡೋನಂತೆ. ದ್ಯಾಟ್ ವಾಸ್ ದ ವ್ಯಾಲ್ಯೂ ಎಡಿಷನ್ ಹಿ ವಾಸ್ ಮೇಕಿಂಗ್ ಟು ಹಿಸ್ ಕಸ್ಟಮರ್. ಆ ಇಡೀ ದಿನಕ್ಕೆ ಆತ ಮಾಡ್ತಾ ಇದ್ದಂಥ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ ₹5 ಇತ್ತು. ಅವಾಗೇನು ₹2 ಇತ್ತು ಟೈಮ್ಸ್ ಆಫ್ ಇಂಡಿಯಾ, ಅವನಿಗೆ ಗೊತ್ತು. ಆ ₹2 ಇನ್ವೆಸ್ಟ್ಮೆಂಟ್ ಮಾಡುವ ಮೂಲಕ ತನ್ನ ಹತ್ರ ಬಂದಂಥ ಎಲ್ಲ ಕಸ್ಟಮರ್ಗಳಿಗೆ ಒಂದು ವ್ಯಾಲ್ಯೂ ಎಡಿಷನ್ ಮಾಡ್ತಾ ಇದ್ನಲ್ಲ, ಅದು ಆತನ ಬಿಸ್ನೆಸ್ ಅಕ್ಯೂಮನನ್ನು ತೋರಿಸುತ್ತೆ. ಹಾಗೆ ಮಂಜುನಾಥ್ ಅವರು ತಂದಿರುವ ಈ ಸೊಲ್ಯೂಷನ್ ವ್ಯಾಲ್ಯೂ ಎಡಿಷನ್ನಿನ ಸೊಲ್ಯೂಷನ್, ಮೇಕಿಂಗ್ ಹಿಸ್ ಕಸ್ಟಮರ್ಸ್ ಮೋರ್ ಸ್ಯಾಟಿಸ್ಫೈಡ್, ಅಂಥದ್ದೊಂದು ಸೊಲ್ಯೂಷನ್ ತಂದಿದ್ದಾರೆ. ಭಾಳ ಸಲ ಯೋಚನೆ ಮಾಡ್ತೀನಿ ನಾನು, ದೇವರು ಅಂತಿರೋ ನಿಸರ್ಗ ಅಂತಿರೋ
ನೂರಾರು ಕೋಟಿ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಾಗ ಮನುಷ್ಯ ಅದೆಲ್ಲದರ ಪಿರಾಮಿಡ್ನಲ್ಲಿ ಮೇಲ್ಗಡೆ ಇದ್ದಾನೆ. ಮನುಷ್ಯ ಯಾಕೆ ಮೇಲ್ಗಡೆ ಇದ್ದಾನೆ, ಬೇರೆ ಪ್ರಾಣಿಗಳು ಯಾಕೆ ನಮಗಿಂತ ಕೆಳಗಿದ್ದಾವೆ ಅಂತ ಯೋಚನೆ ಮಾಡಿದ್ರೆ ಇರುವ ಒಂದೇ ಒಂದು ಕ್ವಾಲಿಟಿ ಮನುಷ್ಯನದು ಅಡಾಪ್ಟಬಿಲಿಟಿ. ಎಂಥ ಸಿಚುವೇಶನ್ ಬಂದರೂ ಮನುಷ್ಯ ಅಡಾಪ್ಟ್ ಆಗಿಬಿಡ್ತಾನೆ. ಹೋಗಿ ಅಂಟಾರ್ಟಿಕಾದಲ್ಲಿ ಬದುಕು ಅಂದರೂ ಅಡಾಪ್ಟ್ ಆಗ್ತಾನೆ, ಸಹಾರಾ ಮರುಭೂಮಿಯಲ್ಲಿ ಬದುಕು ಅಂದರೂ ಅಡಾಪ್ಟ್ ಆಗ್ತಾನೆ, ಕಾಡಿನ ಮಧ್ಯದಲ್ಲಿ ಬದುಕು ಅಂದರೂ ಅಡಾಪ್ಟ್ ಆಗ್ತಾನೆ, ಬಯಲಿನಲ್ಲಿ ಬದುಕು ಅಂದರೂ ಅಡಾಪ್ಟ್ ಆಗ್ತಾನೆ ಮನುಷ್ಯ. ಆ ಅಡಾಪ್ಟಿಬಿಲಿಟಿಯ ಕಾರಣದಿಂದಾಗಿ ಪಿರಾಮಿಡ್ನ ಮೇಲ್ಗಡೆ ನಾವು ಬಂದು ಕೂತ್ಕೊಂಡಿದ್ದೀವಿ. ಆ ಅಡಾಪ್ಟಿಬಿಲಿಟಿ ಅವಶ್ಯಕತೆ ಇವತ್ತು ಪ್ರತಿಯೊಂದು ಬಿಸ್ನೆಸ್ನಲ್ಲೂ ಇದೆ. ಹೊಸ ಹೊಸ ಸನ್ನಿವೇಶಕ್ಕೆ ನಾವು ಹೆಂಗೆ ಅಡಾಪ್ಟ್ ಆಗ್ತೀವಿ ಅಂತ. ಇಷ್ಟೆಲ್ಲ ಮಾತಾಡ್ತಾ ಇರೋ ನನಗೆ ಮನಸ್ಸಿನಲ್ಲಿ ಒಂದು ಕುಟುಕಿದೆ, ನಾವು ನ್ಯೂಸ್ ಚಾನಲ್ನವ್ರು ಇನ್ನೂ ಆಗ್ತಿಲ್ಲ ಅಂತ. ಆ ಅಡಾಪ್ಟಿಬಿಲಿಟಿ ನ್ಯೂಸ್ ಚಾನಲಿಗೆ ಬರಬೇಕಾಗಿದೆ. ವಾಟ್ ಈಸ್ ದ ವೇ ಔಟ್, ಮುಂದಿನ ಮಾರ್ಗ ಏನು ನಾವು ತಿಳ್ಕೋಬೇಕಾಗಿದೆ. ಹೊಸ ಇನ್ನೋವೇಷನ್ ಏನು ಮಾಡಬೇಕಾಗಿದೆ ಅದನ್ನು ನಾವು ತಿಳ್ಕೋಬೇಕಾಗಿದೆ. ಆ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ. ಮತ್ತೊಮ್ಮೆ ಮಂಜುನಾಥ್ ಅವರನ್ನು, ಅವರ ಇಡೀ ತಂಡವನ್ನು ಅಭಿನಂದಿಸ್ತೀನಿ. ನಾನು ಅವರ ಆ್ಯಪನ್ನು ನೋಡಿದೆ. ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಇನ್ ಇಟ್ ಸೆಲ್ಫ್. ತುಂಬ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥದ್ದು. ಯಾರು ಅಷ್ಟೊಂದು ಡಿಜಿಟಲ್ ಲಿಟ್ರಸಿ ಅಷ್ಟಾಗಿ ಇಲ್ಲವೋ ಅವ್ರಿಗೂ ಕೂಡ ಫ್ರೆಂಡ್ಲಿ ಆಗಿರುವಂಥ ಇಂಥದ್ದೊಂದು ಸೊಲ್ಯೂಷನನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಇದು ಇನ್ನಷ್ಟು ಸುಧಾರಣೆಗೊಳ್ಳಲಿ, ಮತ್ತಷ್ಟು ಮನೆಗಳನ್ನು ತಲುಪಲಿ. ಅವ್ರದ್ದು ಮೊನಾಪಲಿ, ಇವ್ರದ್ದು ಮೊನಾಪಲಿ ಅಂತೆಲ್ಲ ಮಾತಾಡ್ತೀವಿ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂಥ ಫಿಟ್ ಆಗಿ ಮತ್ತಷ್ಟು ಫಿಟ್ ಆಗಿ ಯು ಡಿಜಿಟಲ್ ಹೊರಹೊಮ್ಮಲಿ ಅಂತ ಹಾರೈಸ್ತಾ ನಾನು ನಾಲ್ಕು ಮಾತು ಮುಗಿಸ್ತೀನಿ. ಧನ್ಯವಾದ.